ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತಪ್ಪಲೆ ದೋಸೆ ಅಥವಾ ತೊಗರಿಬೇಳೆ ದೋಸೆ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ತಪ್ಪಲೆ ದೋಸೆ ಅಂದರೆ ತಪ್ಪಲೆನಲ್ಲಿ ಮಾಡೋವಂಥ ದೋಸೆ ಅಂತಲ್ಲ, ಇದೊಂಥರ ದಿಢೀರಾಗಿ ಮಾಡ್ಕೊಳ್ಳೋಂಥದ್ದು, ಇನ್ಸ್ಟಂಟಾಗಿ ಮಾಡ್ಕೊಳ್ಳೋಂತಹ ದೋಸೆ. ಮತ್ತು ಇದರ ಏನು ಮಿಶ್ರಣ ಇರುತ್ತೆ, ಮಿಕ್ಸ್ಚರು, ಇದನ್ನು ನಾವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇದನ್ನು ಹಾಗೆ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ತಕ್ಷಣ. ಇದನ್ನು ಮಾಡೋದಕ್ಕೆ ನಾನು 1 ಸೇರು ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 1ಕ್ಕೆ 4ರಷ್ಟು ತೊಗೊಳ್ಬೇಕು ಇದನ್ನು. 1 ಪಾವು ತೊಗರಿಬೇಳೆ ತೊಗೊಂಡ್ರೆ 4 ಪಾವು ಅಕ್ಕಿ, ಆ ಥರ ತೊಗೊಳ್ಬೇಕು. ದೋಸೆ ಅಕ್ಕಿ ಇದು. ಅದಕ್ಕೆ 1 ಸೇರಿಗೆ 1 ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಅಂದರೆ ಇದನ್ನೆಲ್ಲ ತೊಳೆದು ಒಣಗಿಸಿ ಎಲ್ಲ ಏನು ಮಾಡಬಾರ್ದು. ಹೆಚ್ಚಂದರೆ ಒಂದು ಬಿಳಿ ಬಟ್ಟೆ ತೊಗೊಂಡು ಒರೆಸ್ಕೊಳ್ಬೋದು ಅಷ್ಟೇ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಇದನ್ನೆಲ್ಲ ತೊಳೆಯೋದು ಮತ್ತು ಒಣಗಿಸೋದು ಆ ಥರ ಎಲ್ಲ ಮಾಡಿದರೆ ಅದರ ಕನ್ಸಿಸ್ಟೆನ್ಸಿ ಇದಾಗುತ್ತೆ, ಅದಷ್ಟು ಚೆನ್ನಾಗಿ ಬರಲ್ಲ. ಇದು ದೋಸೆ ಅಕ್ಕಿ ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸಿಟ್ಕೊಂಡಿರೋದು. ಇದನ್ನು ಮಿಲ್ಲಲ್ಲಿ ತರಿಯಾಗಿ ಮಿಲ್ ಮಾಡಿಸ್ಕೊಳ್ಬೇಕು. ಮಿಕ್ಸಿನಲ್ಲಿ ಮಾಡಿದರೆ ಅಷ್ಟು ಕರೆಕ್ಟಾಗಿ ಬರಲ್ಲ. ನೋಡಿ, ಈ ಥರ ಇರಬೇಕು, ಸಣ್ಣದಾಗಿರೋವಂಥ ತರಿ. ಮಿಲ್ಲಲ್ಲಿ ಮಾಡಿಸಿದರೆ ತರಿ ಹಿಟ್ಟು ಎಲ್ಲ ಸೇರಿಕೊಂಡಿರುತ್ತೆ ಹಾಗೆ. ಈಗ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡ್ರೆ ಆಯಿತು ಅಷ್ಟೇ. ಈ ಒಂದು ಮಿಶ್ರಣ ತಯಾರಾಯಿತು. ಈಗ ಇದನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡೋಕ್ಕೆ 1 ಕಪ್ಪು ಈ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಕಪ್ಪು ಮೊಸರು ಸೇರಿಸ್ಕೊಳ್ಳೋಣ. ಇದು ಅಷ್ಟೇ, 1ಕ್ಕೆ 4 ಲೆಕ್ಕ ಆ ಥರ. 1 ಮೊಸರಿಗೆ 4ರಷ್ಟು ಅಥವಾ 1/4 ಭಾಗ ಮೊಸರು, ಎಷ್ಟು ತೊಗೊಂಡಿರ್ತೀವಿ ಅದ್ರ 1/4 ಭಾಗ ಮೊಸರು ಹಾಕ್ಕೊಳ್ಬೇಕು. ಸ್ವಲ್ಪನೇ ನೀರು ಸೇರಿಸಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಇದನ್ನು ಫಸ್ಟೇ ನೀರಾಗೆಲ್ಲ ಏನು ಕಲಿಸ್ಬಾರ್ದು, ಗಟ್ಟಿಯಾಗೇ ಇರಬೇಕು. ಈ ಥರ ನೋಡಿ, ಈ ಥರ ಕಲಿಸ್ಕೊಳ್ಬೇಕು. ಅದಿನ್ನೂ ನೆಂದು ಗಟ್ಟಿಯಾಗುತ್ತೆ ಆಮೇಲೆ. ಈ ಥರ ಕಲಿಸ್ಬಿಟ್ಟು ಇದನ್ನು 1 ಗಂಟೆ ಕಾಲ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಕಡಲೆಬೇಳೆ ಮತ್ತು 1 ಟೀ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು 1/4 ಟೀ ಸ್ಪೂನು ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ. ಇದನ್ನು ಒಂಚೂರು ತರಿಯಾಗಿ ನುಚ್ಚಾಗೋ ಥರ ಮಿಕ್ಸಿ ಮಾಡ್ಕೊಳ್ಳೋಣ, ಅಥವಾ ಕುಟಾಣಿಲು ಕುಟ್ಟಿಟ್ಕೊಳ್ಬೋದು ಇದನ್ನು. ಈಗ ಒಗ್ಗರಣೆ ಸೌಟಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಅಥವಾ 1 ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟ್ಕುಡ್ತಿದ್ದಂಗೆ ಈ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ತರಿಯಾಗಿ ಇದನ್ನು ಸೇರಿಸ್ಕೊಳ್ಳೋಣ. ಕಾಳು ಮೆಣಸು, ಜೀರಿಗೆ ಎಲ್ಲ ಸೇರಿಸ್ಬಿಟ್ಟು ಇದನ್ನೆಲ್ಲ ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ. ಈಗ 1-2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದು ಅದನ್ನು ಸೇರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 1/4 ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಬೆರೆಸಿ ಈ ಒಗ್ಗರಣೆನೂ ಸಹ ಪಕ್ಕ ತೆಗೆದಿಟ್ಕೊಳ್ಳೋಣ. ಈಗ ಸಾಧಾರಣ 1 ಗಂಟೆ ಕಾಲ ಆದಮೇಲೆ ಈ ಮಿಶ್ರಣನ ಒಂದು ಸಲ ಬೆರೆಸ್ಕೊಳ್ಬೇಕು. ನೋಡಿ, ಎಲ್ಲ ಗಟ್ಟಿಯಾಗಿದೆ, ಚೆನ್ನಾಗಿ ನೀರು ಹೀರ್ಕೊಂಡು. ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಫಸ್ಟ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದಾಗ್ತಿದ್ದಂಗೆ ಈ ಥರ ಸಣ್ಣದಾಗಿ ಹೆಚ್ಚಿರೋವಂಥ ತೆಂಗಿನಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರಬೇಕು ಈ ಥರ. ಅಂದರೆ ಈರುಳ್ಳಿಗೆ ಬದಲು ಅಂತ, ಈರುಳ್ಳಿ ಬೇಡ ಅಂದರೆ ಬಿಟ್ಬಿಡ್ಬೋದು. ಹಾಗೆಯೇ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು 2 ಹಾಕ್ಕೊಂಡಿದ್ದೀನಿ, ಆಪ್ಷನ್ನು. ನೀವು ಈರುಳ್ಳಿ ಆದರೂ ಹಾಕ್ಕೊಳ್ಬೋದು ಅಥವಾ ಕಾಯಿನಾದರೂ ಹಾಕ್ಕೊಳ್ಬೋದು. ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಫಸ್ಟು ಇದನ್ನು ಬೆರೆಸ್ಕೊಳ್ಳೋಣ. ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಾವು ಹಾಕಿರೋವಂಥ ಪದಾರ್ಥಗಳೆಲ್ಲ ಒಂದಕ್ಕೊಂದು ಸೇರ್ಕೊಳ್ಳೋ ಥರ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಇವಾಗ ಸ್ವಲ್ಪ ಗಟ್ಟಿ ಇದೆ, ನೋಡಿದರೆ ಗೊತ್ತಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಅಂದರೆ ನಮ್ಮ ಯಾವಾಗಲೂ ಮಾಡೋ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಈ ಥರ ಇರಬೇಕು, ತುಂಬ ನೀರಾಗಿರಬಾರ್ದು. ಇದು ಸರಿಯಾದಂಥ ಕನ್ಸಿಸ್ಟೆನ್ಸಿ. ಈಗ ಕಾದಿರೋಂಥ ತವದ ಮೇಲೆ ಒಂದು ದೊಡ್ಡ ಸೌಟು, ಸಣ್ಣ ಸೌಟಾದರೆ 2 ಸೌಟು ಹಾಕ್ಕೊಳ್ಬೇಕು. ಸ್ವಲ್ಪ ದಪ್ಪಗೆ ಬರೋದು ಇದು ದೋಸೆ, ತುಂಬ ತೆಳ್ಳಗೆ ಬರೋದಿಲ್ಲ. ಈ ಥರ ಹರಡ್ಬಿಟ್ಟು ಇದಕ್ಕೆ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ 2 ನಿಮಿಷ ಬೇಯಿಸ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೇಕು. 1 ಚಮಚ 2 ಚಮಚ ಹಾಕ್ಕೊಳ್ಬೇಕು. 2 ಕಡೆ ಬೇಯಿಸ್ಕೊಳ್ಬೇಕು ಈ ದೋಸೆನ. ಇನ್ನೊಂದೇನು ಅಂದರೆ ಈ ದೋಸೆ ಕಬ್ಬಿಣದ್ದು ತವದ ಮೇಲೇ ತುಂಬ ಚೆನ್ನಾಗಿ ಬರೋದು. ನಾನ್ ಸ್ಟಿಕ್ ತವದ ಮೇಲೆ ಇದು ಹರಡೋಕ್ಕಾಗೋದಿಲ್ಲ, ಒಂದೊಂದು ಸಲ ಇದಾಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಬೇಕು. ಈ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಈ ಒಂದು ತಪ್ಪಲೆ ದೋಸೆ ತಯಾರಾಯಿತು. ಈ ಒಂದು ತಪ್ಪಲೆ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.